ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಆರಂಭದಲ್ಲಿ ಉತ್ತಮ ಬೆಳೆ ಬೆಳೆದಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದ ಬೆಳೆಗಳಿಗೆ ಕೀಟಗಳ ಹಾವಳಿ ಹೆಚ್ಚಾಗಿದೆ. ಮತ್ತೊಂದೆಡೆ ಯೂರಿಯಾ ಗೊಬ್ಬರದ ಕೊರತೆಗೆ ರೈತ ವರ್ಗ ಕಂಗಾಲಾಗಿದೆ. ಅದರಲ್ಲೂ ಮೆಕ್ಕೆಜೋಳದಲ್ಲಿನ ಲದ್ದಿ ಹುಳುವಿನಿಂದ ಬೆಳೆ ನೆಲ ಕಚ್ಚುತ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಉತ್ತಮ ಮಳೆಯಿಂದಾಗಿ ರಾಜ್ಯದ ರೈತರು ಖುಷಿ ಡಬ್ಬಲ್ ಆಗಿದೆ. ಅದರಲ್ಲೂ ರಸಗೊಬ್ಬರ ಕೊರತೆ ಮಧ್ಯೆಯೂ ಉತ್ತರ ಕರ್ನಾಟಕದ ರೈತರು ಹೊಲದಲ್ಲಿ ಹುಲುಸಾಗಿ ಬೆಳೆದ ಬೆಳೆ ನೋಡಿ ಸಂತಸ ಪಡ್ತಿದ್ರು. ಆದರೆ ಆ ಬೆಳೆಗೆ ಲದ್ದಿ ಹುಳು ಅಟಕಾಯಿಸಿಕೊಂಡಿದ್ದು ಅನ್ನದಾತನಿಗೆ ಆತಂಕ ಹೆಚ್ಚಿಸಿದೆ. ಲದ್ದಿ ಹುಳು ಧಾರವಾಡ ರೈತರ ನಿದ್ದೆಯನ್ನೇ ಕೆಡಿಸಿದೆ. ಜಿಲ್ಲೆಯಲ್ಲಿ ಉತ್ತಮ ಮಳೆಯಿಂದಾಗಿ ಮೆಕ್ಕೆಜೋಳ ಸಮೃದ್ಧವಾಗಿ ಬೆಳೆದಿದೆ. ಆದರೆ ಅದರ ಸುಳಿಯಲ್ಲಿ ಲದ್ದಿ ಹುಳುಗಳು ತುಂಬಿದ್ದು ಸುಳಿಯನ್ನೇ ತಿಂದು ಹಾಕ್ತಾ ಇದೆ. ಇದರಿಂದಾಗಿ ಜಿಲ್ಲೆಯ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈಗ ಗೊಂಜಾಳಕ್ಕೆ ಈ ಲದ್ದಿ ಹುಳ ಭಾಳ ಕಾಡಕತ್ಬಿಟ್ಟೈತಿ. ಈಗ ಔಷಧ ಹೊಡಿಬೇಕಂದ್ರೆ ಮಳಿನೂ ಕೈ ಬಿಡುವಲ್ತೆ. ಈಗ ಔಷಧ ಹೊಡ್ಯಾಕೆ ಬರಲಾರ್ದಂಥ ಪರಿಸ್ಥಿತಿ ಆಗ್ಬಿಟ್ಟೈತಿ. ಯಾಕಂದ್ರೆ ಮಳೆ ಸತತ ಹತ್ತೆ ಬಿಟ್ಟೈತಿ. ಅದಕ್ಕೆ ಅಂಟಾಕಿ ಹೊಡೆದ್ರೂ ನಿಲ್ಲಾರ್ದಂಗೆ ಆಗೈತಿ. ಈ ಲದ್ದಿ ಹುಳದಿಂದ ಗೊಂಜಾಳ ಸಾಕಷ್ಟು ನುಕ್ಸಾನ ಆಗಕತ್ತೈತಿ. ನಮ್ಗೆ ಮಳೆ ಪರಿಣಾಮದಿಂದ ಹಿಂಗಾಗೈತೆ. ಹವಾಮಾನ ವೈಪರೀತ್ಯ ಇದರಿಂದನೇ ಆಗತ್ತೈತೆ. ಅದು ಕಂಟ್ರೋಲ್ ಆಗತ್ತಿಲ್ಲ. ಈ ಲದ್ದಿ ಹುಳುಗಳು ಹೆಚ್ಚಾಗಲು ಕಾರಣ ನಿರಂತರವಾದ ಮಳೆ. ಒಂದು ದಿನವೂ ಬಿಸಿಲು ಬೀಳದೆ ಇರೋದ್ರಿಂದಾಗಿ ಹುಳು ಹೆಚ್ಚಾಗ್ತಿವೆ. ನಿರಂತರ ಮಳೆ ಸುರಿಯುತ್ತಿರುವುದರಿಂದ ಕೀಟನಾಶಕ ಸಿಂಪಡಣೆ ಮಾಡಿದ್ರೂ ಪ್ರಯೋಜನವಾಗ್ತಿಲ್ಲ. ಒಂದೊಂದು ಗಿಡದಲ್ಲೂ 10 ಲದ್ದಿ ಕೀಟಗಳು ವಾಸವಾಗಿ ಎಲ್ಲ ಬೆಳೆಯನ್ನ ತಿಂದು ನಾಶ ಮಾಡ್ತಿವೆ. ಉತ್ತಮ ಮಳೆಯಿಂದಾಗಿ ಭರ್ಜರಿ ಫಸಲು ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ರೈತರ ಬೆಳೆ ಕಣ್ಣೆದುರೇ ನಾಶವಾಗ್ತಿದೆ. ಈ ರೀತಿ ಗೊಂಜಾಳಕ್ಕೆ ಈ ಲದ್ದಿ ಹುಳು ಬಾಧೆ ಭಾಳ ಆಗತ್ತೈತಿ. ಅದನ್ನು ಕಂಟ್ರೋಲಿಗೆ ತರಬೇಕಂತಂದರೆ ಮಳೆಗಾಲ ಒಂದು ಕಾಲ ಆಗೈತಿ. ಹಿಂಗಾಗಿ ಮುಂದೆ ಅದಕ್ಕೆ ರೈತ ಏನು ಮಾಡ್ಬೇಕು ಅನ್ನೋದು ಪರಿಹಾರ ಗೊತ್ತಾಗಲ್ತು. ಅದು ಲದ್ದಿ ಹುಳ ಸುಳಿ ಮೇಯ್ತು ಅಂದರೆ ಅದು ಚೆನ್ನೇನ ಹಾಕೋಂಗಿಲ್ಲ, ಮುಗಿದು ಹೋಗ್ತದೆ. ಬೆಳವಣಿಗೆನೂ ಆಗೋಂಗಿಲ್ಲ. ಸುಳಿನ ಹೋತಂದ್ರೆ ಅದರ ಆಯುಷ್ಯ ಬಾಧ. ಮಳೆ ಹೆಚ್ಚಾದ್ರೂ ಕಷ್ಟ, ಕಡಿಮೆಯಾದ್ರೂ ಕಷ್ಟವಾಗಿದೆ. ಉತ್ತಮ ಆದಾಯದ ಕನಸು ಕಂಡಿದ್ದ ರೈತರಿಗೆ ಲದ್ದಿ ಹುಳು ನಿರಾಸೆ ಮಾಡ್ತಿದೆ. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ.